ಎಲ್ಲ ಆತ್ಮೀಯ ವೀಕ್ಷಕರಿಗೂ ಭರತೇಶ್ ಮುಡಲ್ಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಈಗ ಅಗ್ನಿವೀರ ಎಕ್ಸಾಮ್ ಏಪ್ರಿಲ್ 22ಗೆ ಫಿಕ್ಸ್ ಆಗಿದೆ. ಸೊ ಫಸ್ಟ್ ಶಿಫ್ಟ್ ಅಂತೂ ಇದೆ, ಕನ್ಫರ್ಮ್ ಆಗಿದೆ. ಆ ಒಂದು ಎಕ್ಸಾಮ್ ಒಳಗೆ ನಿಮ್ಮ ಮ್ಯಾಥ್ಸ್ ಒಳಗೆ ಬರ್ತಕ್ಕಂಥ ಇಂಪಾರ್ಟೆಂಟ್ ಪ್ಯಾಟರ್ನ್ ಕ್ವಶನ್ಗಳನ್ನ ಇವತ್ತಿನ ದಿನ ಶಾರ್ಟ್ ಟೈಮ್ ಒಳಗೆ ಡಿಸ್ಕಷನ್ ಮಾಡೋಣ. ಆಲ್ರೆಡಿ ಸಿಂಪಲ್ ಇಂಟ್ರೆಸ್ಟ್ ಮೇಲೆ ಕ್ವಶನ್ ಬಂದಿದೆ. ಸಿಂಪಲ್ ಇಂಟ್ರೆಸ್ಟ್ ಚಾಪ್ಟರ್ ವಿಡಿಯೋನ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ ಒಳಗೆ ಅಪ್ಲೋಡ್ ಮಾಡಿದ್ವಿ. ಇವಾಗ ಶಾರ್ಟ್ ಟೈಮ್ದಾಗ ರಿವಿಷನ್ ಮಾಡೋಣ. ಪ್ರತಿಯೊಂದು ಚಾಪ್ಟರ್ದು ಪ್ರತಿಯೊಂದು ಕ್ವಶನ್ ತೊಗೊಂಡಿರ್ತೀವಿ ಆಸ್ ಎ ಮಾಡೆಲ್ ಟೆಸ್ಟ್ ತರ. ಸೊ ಅದೇ ರೀತಿಯಾಗಿ ಯಾರಾದರೂ ಮೊದಲ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ, ಈ ಒಂದು ವಿಡಿಯೋನ ವೀಕ್ಷಿಸ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಫಸ್ಟ್ ಕ್ವಶನ್ ಏನಿದೆಪ್ಪ, ವಾಟ್ ವಿಲ್ ಬಿ ದ ಸಿಂಪಲ್ ಇಂಟ್ರೆಸ್ಟ್? ಏನ್ ಕೇಳಿದನು? ವಾಟ್ ವಿಲ್ ಬಿ ದ ಸಿಂಪಲ್ ಇಂಟ್ರೆಸ್ಟ್ ಆನ್ ಅ ಸಮ್ ಆಫ್ rupees 5,000 on a sum of rupees 5,000 for 2 years at the rate of 10% per annum. 10% ಪರ್ ಆ್ಯನಮ್ ಅಂತ ಕೊಟ್ಟನು. ಸೊ ಇಲ್ಲಿ ಯಾವಾಗಲೂ ಪರ್ಸೆಂಟೇಜ್ ಇತ್ತಂದ್ರೆ ಅದನ್ನ ಏನು ತಿಳ್ಕೊಬೇಕು ನಾವು? ಆರ್ ಅಂತ ತಿಳ್ಕೊಬೇಕು. ನೆಕ್ಸ್ಟ್ ಇಯರ್ ಒಳಗೆ ಕೊಟ್ರೆ ಏನು ತಿಳ್ಕೊಬೇಕು? ಟೈಮ್ ಅಂತ ತಿಳ್ಕೊಬೇಕು. ಇಯರ್ ಒಳಗೆ ಕೊಟ್ರೆ ಏನು ತಿಳ್ಕೊಬೇಕ್ರಿ? ಟೈಮ್. ಸೊ ಟೈಮನ್ನು ಯಾವಾಗಲೂ ವರ್ಷದಾಗ ಕೊಡ್ತಾರೋ ಅಥವಾ ಡೇ ಒಳಗೆ ಕೊಡ್ತಾರೋ ಅಥವಾ ಏನು ಕೊಡ್ತಾರ್ರಿ? ಮಂತ್ ಒಳಗೆ ಕೊಟ್ಟಿದ್ದಾರೋ. ಡೇ ಒಳಗೆ ಕೊಟ್ರೆ ಬಾಗ್ಲೆ ಎಷ್ಟ್ರಿ? 12 ಬರ್ಕೋಬೇಕು. ಮಂತ್ ಒಳಗೆ ಕೊಟ್ರೆ ಡೇ ಕೊಟ್ಟರೆ ಬಾಗ್ಲೆ ಎಷ್ಟ್ರಿ? 365. ಎಷ್ಟು? 365. ಮಂತ್ ಕೊಟ್ರೆ ಎಷ್ಟ್ರಿ? ಬಾಗ್ಲೆ 12. ಸೊ ಇಯರ್ ಕೊಟ್ರೆ ಏನು ಬರೆಯೋ ಅವಶ್ಯಕತೆ ಇಲ್ಲ. ಸೊ ಆ ಕಾನ್ಸೆಪ್ಟ್ ಇಲ್ಲೇ ಕ್ಲಿಯರ್ ಆಗಿದೆ. ನೆಕ್ಸ್ಟ್ ಏನು ಕೊಟ್ಟನ್ರಿ? ಸಿಂಪಲ್ ಇಂಟ್ರೆಸ್ಟ್ ಪ್ರಿನ್ಸಿಪಲ್ ಎಷ್ಟಿದೆ? 5,000. ಪ್ರಿನ್ಸಿಪಲ್ ಎಷ್ಟಿದೆ? 5,000 ಕೊಟ್ಟಿದ್ದಾರೆ. ಯಾವಾಗಲೂ ಯಾವ್ದು ಸಾಕಷ್ಟು ಜನ ಅಭ್ಯರ್ಥಿಗಳಿಗೆ ಕನ್ಫ್ಯೂಷನ್ ಆಗ್ತಿತ್ತು. ಆರ್ ಅಂದರೆ ಹೆಂಗೆ ತಿಳ್ಕೊಬೇಕು, ಟಿ ಅಂತ ಯಾವುದಕ್ಕೆ ಅನ್ಬೇಕು, ಪಿ ಅಂತ ಯಾವುದಕ್ಕೆ ಅನ್ಬೇಕು. ಆರ್ ಯಾವಾಗಲೂ ಕೊಟ್ಟಾಗ ಅದ್ರ ಮುಂದೆ ಏನು ಕೊಟ್ಟಿರ್ತಾನ್ರಿ? ಪರ್ಸೆಂಟೇಜ್ ಬಂದಿರ್ತದೆ. ಪರ್ಸೆಂಟೇಜ್ ಬಂದ್ರೆ ಅದನ್ನ ಏನು ತಿಳ್ಕೊಬೇಕು ನಾವು? ಆರ್ ಅಂತ ತಿಳ್ಕೊಬೇಕು. ಮುಂದೆ ವರ್ಷ, ದಿನ, ತಿಂಗಳು ಬಂದಿತ್ತಂದ್ರೆ ಅದನ್ನೇನು ತಿಳ್ಕೊಬೇಕು? ಟೈಮ್ ಅಂತ ತಿಳ್ಕೊಬೇಕು. ಏನು ಕಂಡುಹಿಡಿ ಅಂದಾನು? ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡಿ ಅಂದಾನು. ಸೊ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಗೊತ್ತೈತಿ ನಿಮ್ಗೆ. SI ಈಸ್ ಈಕ್ವಲ್ ಟು PTR ಅಪಾನ್ 100. SI ಈಸ್ ಈಕ್ವಲ್ ಟು ಏನ್ರಿ? PTR ಅಪಾನ್ 100. ಈ ಫಾರ್ಮುಲಾ ಅದಾಗ ಹಾಕಿ ಬಿಡಿಸಿದ್ರೆ ಬರ್ತೈತಿ. ಆದರೆ ಎಕ್ಸಾಮ್ದಾಗ ಈ ಫಾರ್ಮುಲಾ ಯೂಸ್ ಮಾಡ್ತಾ ಕೂತ್ರೆ ನಮ್ಗೆ ಟೈಮ್ ಕಡಿಮೆ ಬರ್ತೈತಿ. ಅದಕ್ಕೆ ಏನು ಮಾಡಬೇಕು? ಎರಡೂ ಗುಣಿಸ್ಬೇಕು. 12 ಎಷ್ಟು ರೀ? 20%. 20% ಅನ್ನೋದನ್ನ ನಾವೇನಂತ ಬರಿತೀವಿ? 20/100. 20/100 ಬರೆದ್ರೆ ಏನಾಕೈತಿಪ್ಪ? ಈ ಪರ್ಸೆಂಟೇಜ್ ಚಿಹ್ನೆ ಹೋಗ್ತೈತಿ. ಏನಾಗ್ತೈತಿ? ಪರ್ಸೆಂಟೇಜ್ ಚಿಹ್ನೆ ಹೋಗ್ತೈತಿ. ಇಂಟು ಎಷ್ಟು? ಅಸಲು ಎಷ್ಟೈತಿ? 5,000. ಅದನ್ನು ಗುಣಾಕಾರ ಮಾಡಬೇಕು. ಈ 2 0, ಈ 2 0, 5 2 ಎಷ್ಟು ರೀ? 10. ಎಷ್ಟು ಜೀರೋ ಉಳಿದವು ರೀ? 2 0 ಉಳಿದು. ಸೊ ಆನ್ಸರ್ ಎಷ್ಟು? 1,000. ಆಪ್ಷನ್ ಎ. ಇದು ಈಸಿ ಮೆಥಡ್, ಶಾರ್ಟ್ಕಟ್ ಮೆಥಡ್. ಈ ಮೆಥಡ್ ಬಿಡಿಸ್ಬೇಕಾದ್ರೆ ಇವೆರಡನ್ನು ಗುಣಾಕಾರ ಮಾಡಿ ಬಂದ ಆನ್ಸರ್ ಇದಕ್ಕೆ ಗುಣಾಕಾರ ಮಾಡಿ ಆನ್ಸರ್ ಸಿಕ್ತು. ಸೇಮ್ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಕ್ವಶನ್ನ ನಿಮ್ಗೆ ಕೊಟ್ಟಿದ್ದೀನಿ. ಸೊ ಬಿಡಿಸಿ ಆನ್ಸರನ್ನು ಕಮೆಂಟ್ ಹೋಗಿ ತಿಳಿಸ್ಬೇಕು. ಓಕೆ, ಸೇಮ್ ಕ್ವಶನ್ ಅದ. ಸೊ ಪ್ರಿನ್ಸಿಪಲ್ ಎಷ್ಟದ ರೀ? 25,000 ಐತಿ. ಎಷ್ಟದ ರೀ? 25,000. ಟೈಮ್ ಎಷ್ಟೈತ್ರಿ? 2.5 ಐತಿ. ಟೈಮ್ ಎಷ್ಟೈತಿ? 2.5 ಐತಿ. ರೇಟ್ ಎಷ್ಟೈತ್ರಿ? 4% ಐತಿ. ಸೊ ನಮಗೇನು ಕಂಡುಹಿಡಿ ಅಂದಾನು? ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡಿ ಅಂದಾನು. ಸೊ ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡಿಬೇಕಾದ್ರೆ ಫಾರ್ಮುಲಾ ನಿಮಗೆಲ್ಲ ನೆನಪೈತಿ. SI ಈಸ್ ಈಕ್ವಲ್ ಟು PTR ಅಪಾನ್ 100. SI ಈಸ್ ಈಕ್ವಲ್ ಟು PTR ಅಪಾನ್ 100. ಈ ಸೂತ್ರ ನಿಮ್ಗೆ ನೆನಪಿತ್ತಂದ್ರೆ, ನೀವು ಚಿಕ್ಕವರಿದ್ದಾಗ ಈ ಸೂತ್ರವನ್ನು ನಿಮಗೆ ಯಾರು ಕಲಿಸಿದ್ರು, ಈ ಸೂತ್ರ ಯಾರಿಂದ ನಿಮ್ಗೆ ನೆನಪು ಉಳಿತು ಅನ್ನೋ ಹೆಸರನ್ನ ಕಮೆಂಟ್ ಬಾಕ್ಸ್ ಅವ್ರು ತಿಳಿಸ್ಬೇಕು. ಒಂದ್ಸಲ ನೆನಪು ಮಾಡ್ಕೊಳ್ಳೋಣ. ಓಕೆ, SI ಈಸ್ ಈಕ್ವಲ್ ಟು PTR ಅಪಾನ್ 100. ಹಿಂಗೆ ಬಿಡಿಸಿದ್ರೆ ಎಕ್ಸಾಮ್ದಾಗ ಭಾಳ ಲೇಟ್ ಆಗ್ತೈತಿ. ಶಾರ್ಟ್ ಕಟ್ಟ 25/4 ಎಷ್ಟು ರೀ? 100. 25/4 ಎಷ್ಟು? 100. ಆದರೆ ಇವೆರಡು ಗುಣಾಕಾರ ಮಾಡ್ಬೇಕಾದ್ರೆ ಇಲ್ಲಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟರು, ನೀವು ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟರೆ ಎಷ್ಟು ಆತ್ರಿ? 10. 10 ಬಾಗ್ಲೆ ಎಷ್ಟು ಬರ್ತೈತ್ರಿ? 100. 100 ಯಾಕೆ ಬಂತು? ಪರ್ಸೆಂಟೇಜ್ ಚಿಹ್ನೆ ತೆಗೆದು ಕೂಡಲೇ ಈಗ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿ. ಇಂಟು ಎಷ್ಟು ರೀ? 25,000. ಎಷ್ಟೈತಿ? 25,000. ಈ 2 0, ಈ 2 0 ಕ್ಯಾನ್ಸಲ್ ಅದು. ಎಷ್ಟು ಜೀರೋ ರೀ? ಇಲ್ಲೊಂದು 0, ಇಲ್ಲೊಂದು 0. ಎಷ್ಟು? 2 0 ಉಳಿದು 25 ಒಂದೇ ಎಷ್ಟು ರೀ? 25. ಆನ್ಸರ್ ಎಷ್ಟು ರೀ? 2,500. ಆಪ್ಷನ್ ಬಿ ಏನ್ರಿ? ಆಪ್ಷನ್ ಬಿ ಬರತ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನದಪ್ಪ? ಟೈಮ್ ಆ್ಯಂಡ್ ವರ್ಕ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಹಾಕಿದ್ದೀವಿ. ಯಾವುದು? ಟೈಮ್ ಆ್ಯಂಡ್ ವರ್ಕ್. ಸೊ ಈ ಆಲ್ರೆಡಿ ಟೈಮ್ ಆ್ಯಂಡ್ ವರ್ಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಚಾಪ್ಟರ್ ಮೇಲೆ 2 ವಿಡಿಯೋ ಮಾಡಿದ್ದೇನೆ ನಾನು. ಪಾರ್ಟ್ 1 ಮತ್ತು ಪಾರ್ಟ್ 2. ಪಾರ್ಟ್ 1 ಮತ್ತು ಪಾರ್ಟ್ 2. ಈ 2 ವಿಡಿಯೋ ಯಾರು ನೋಡಿದ್ರಿ ಅಂತ ನನಗೆ ಕಮೆಂಟ್ ಒಳಗೆ ಹೇಳಬೇಕು.
ಕಮೆಂಟ್ ಒಳಗೆ ಹೇಳ್ರಿ ಯಾರು ಈ ಎರಡೂ ಕ್ಲಾಸ್ ನೋಡಿದೀವಿ. ಈ ಕ್ಲಾಸ್ ನೋಡಿದ ನಂತರ ನಮಗೆ ಕ್ವಶನ್ ಪೇಪರ್ದಾಗ ಬಂದಿರತಕ್ಕಂಥ ಆಲ್ರೆಡಿ ಮಾಡೆಲ್ ಕ್ವಶನ್ ಪೇಪರ್ ಬಿಡ್ಸಕ್ಕೆ ಸ್ಟಾರ್ಟ್ ಮಾಡಿರ್ತೀರಿ. ಆ ಕ್ವಶನ್ ಪೇಪರ್ದಾಗ ಬಂದಿರತಕ್ಕಂಥ ಕ್ವಶನ್ ಎಲ್ಲಾನು ನಮ್ಗೆ ಇವಾಗ ಬಿಡ್ಸಕ್ಕೆ ಹೆಲ್ಪ್ ಆಗತೈತಿ. ಹೆಲ್ಪ್ ಆಗ್ತಿತ್ತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ನಿಮ್ಮ ಒಂದು ಅನಿಸಿಕೆಯನ್ನು ಹೇಳ್ರಿ. ನೆಕ್ಸ್ಟ್ ಇಂಥ ವಿಡಿಯೋಗಳು ಬೇಕು, ಯಾವ ರೀತಿಯಾಗಿರ್ತಕ್ಕಂಥ ವಿಡಿಯೋ ಬೇಕು ಅನ್ನೋದನ್ನು ತಿಳಿಸಿ. ಆ ರೀತಿ ನಾವು ವಿಡಿಯೋ ಮಾಡ್ತಿರ್ತೀವಿ. ಓಕೆ, ಟೈಮ್ ಆ್ಯಂಡ್ ವರ್ಕ್ ಮೇಲೆ ಕ್ವಶನ್ ಬಂದಿದೆ. ಏನಂತ ಕ್ವಶನ್ ಅದ ನೋಡ್ರಿ. ಎ ಕ್ಯಾನ್ ಡೂ ಅ ವರ್ಕ್ ಇನ್ 20 days, ಬಿ ಕ್ಯಾನ್ ಡೂ ದಿ ಸೇಮ್ ವರ್ಕ್ ಇನ್ 30 days. If they worked together, then that work will be completed in how many days? So question easy ಅದ. ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸ 20 ದಿನದಾಗ ಮಾಡ್ತಾನೆ. ಬಿ ಅಂತಕ್ಕಂಥ ವ್ಯಕ್ತಿ ಅದೇ ಕೆಲಸ ಸೇಮ್ ಅಂದ್ರೆ ಏನ್ರಿ ಅದೇ ಕೆಲಸವನ್ನ ಎಷ್ಟು ದಿನದಾಗ ಮಾಡ್ತಾನ್ರಿ 30 ದಿನ. ಹಾಗಾದ್ರೆ ಕ್ವಶನ್ ಒಳಗ ಲಾಸ್ಟಕ್ಕೆ ಏನು ಬಂದೈತಿ, ಏನು ಕೊಟ್ಟಾರ ನೋಡ್ರಿ, ಟುಗೆದರ್. ಏನು ಕೊಟ್ಟಾರು? ಟುಗೆದರ್. ಎಲ್ಲಿ ಕೊಟ್ಟಾರು? ಲಾಸ್ಟಿಕ್ ಟುಗೆದರ್ ಕೊಟ್ಟಿರೋ ಸೂತ್ರ ಏನ್ರಿ ನಿಮಗೆಲ್ಲ ನೆನಪೈತಿ? ಎ ಇಂಟು ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ. ಲಾಸ್ಟಿಕ್ ಟುಗೆದರ್ ಕೊಟ್ಟಿರಂದ್ರೆ ಎ ಇಂಟು ಬಿ ಡಿವೈಡ್ ಬೈ ಎ ಪ್ಲಸ್ ಬಿ. ಯಾವಾಗ? ಲಾಸ್ಟ್ ಟುಗೆದರ್ ಕೊಟ್ಟಾಗ. ಫಸ್ಟ್ ಟುಗೆದರ್ ಕೊಟ್ಟಿರೋ ಸೂತ್ರ ಏನ್ರಿ ನೆನಪು ಮಾಡ್ಕೋರಿ. ಎ ಇಂಟು ಬಿ ಡಿವೈಡ್ ಬೈ ಎ ಮೈನಸ್ ಬಿ. ಸೊ ಎಲ್ ಸಿ ಎಮ್ ಮೆಥಡ್ಲೆ ಬಿಡಿಸೋದನ್ನು ಹೇಳಿದನು. ಆದರೆ ಎಲ್ ಸಿ ಎಮ್ ಮೆಥಡ್ಲೆ ಬಿಡಿಸುವಂಥ ಕ್ವಶನ್ ಏನಲ್ಲ, ಅಷ್ಟು ಟಫ್ ಇರ್ತಕ್ಕಂಥ ಕ್ವಶನ್ ಅಲ್ಲ, ಈಸಿ ಇರ್ತಕ್ಕಂಥ ಕ್ವಶನು. ಸೊ ಎ ಅಂದರೆ ಎಷ್ಟು ರೀ? 20. ಬಿ ಅಂದರೆ ಎಷ್ಟು ರೀ? 30. ಎ ಇಂಟು ಬಿ ಡಿವೈಡ್ ಬೈ ಎ ಪ್ಲಸ್ ಬಿ. 20 ಪ್ಲಸ್ 30 ಎಷ್ಟು ರೀ? 50. ಈ ಜೀರೋ ಕ್ಯಾನ್ಸಲ್ ಆಯಿತು. 5 ಒಂದ್ಲೆ 5 ನಾಲ್ಕಲೆ 4 ಮೂರ್ಲೆ ಎಷ್ಟು ರೀ? 12. 4 ಮೂರ್ಲೆ ಎಷ್ಟು? 12. ಸೊ ಇದೇ ರೀತಿಯಾಗಿರ್ತಕ್ಕಂಥ ಇನ್ನೊಂದು ಕ್ವಶನ್ ನಾನು ನಿಮಗೆ ಹೋಮ್ವರ್ಕ್ ಕೊಡ್ತೀನಿ. ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ 15 ದಿನದಾಗ ಮಾಡ್ತಾನೆ. ಬಿ ಅಂತಕ್ಕಂಥ ವ್ಯಕ್ತಿ ಅದೇ ಕೆಲಸ ಎಷ್ಟು ದಿನ ಮಾಡ್ತಾನೆ ರೀ? 20 ದಿನದಾಗ ಮಾಡ್ತಾನೆ. ಹಾಗಾದರೆ ಅವರಿಬ್ಬರೂ ಸೇರಿ ಆ ಕೆಲಸವನ್ನ ಎಷ್ಟು ದಿನದಾಗ ಮಾಡ್ತಾರಂತ ಏನಾದರೂ ಕ್ವಶನ್ ಕೇಳಿದ್ರಿಂದ ನಿಮ್ಮ ಆನ್ಸರ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ನಮ್ಮ ಸಂಸ್ಥೆಯೊಳಗೆ SSCGD ಫಿಸಿಕಲ್ ಸ್ಟಾರ್ಟ್ ಆಗಿದೆ. ಫಿಸಿಕಲ್ ಬ್ಯಾಚಸ್ಗಳು ಪ್ರಾರಂಭವಾಗಿರ್ತವೆ. ಸೊ ಎಲ್ಲ ಗ್ರೌಂಡ್ ಅತ್ಯಂತ ಕ್ವಾಲಿಟಿ ಆಗಿರ್ತಕ್ಕಂಥ ಗ್ರೌಂಡ್ ಅದ. ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಮನೆ ಊಟನ ನಾವು ಕೊಡ್ತಿರ್ತೀವಿ. ಓಕೆ, ನೆಕ್ಸ್ಟ್ ಏನದ? 15-10 ಅದ ರೀ. ಏನದ? 15-10 ಕ್ವಶನ್ ಒಳಗೆ ಇಲ್ಲೂ ಕೂಡ ಲಾಸ್ಟಿಗೆ ಏನು ಕೇಳಿದರು? ಟುಗೆದರ್. ಕ್ವಶನ್ ಒಳಗೆ ಏನು ಕೇಳ್ರಿ? ಲಾಸ್ಟ್ ಟುಗೆದರ್ ಬಂದ್ರೆ ನಿಮಗೆಲ್ಲ ಗುರ್ತದ. ಆಲ್ರೆಡಿ ಸಾಕಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀವಿ. ಸೊ ನೀವೆಲ್ಲ ಪರ್ಫೆಕ್ಟ್ ಆಗಿರ್ತೀರಿ. ಸೊ ಆನ್ಸರ್ನ ಕಮೆಂಟ್ ಸೆಕ್ಷನ್ ತಿಳಿಸ್ಬೇಕು. ಒಂದ್ಸಲ ನಿಮ್ಗೆ ಬಿಡಿಸಕ್ಕೆ ಬರ್ತಿತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಮಿಸ್ ಮಾಡಲ್ದ ಜೈ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಫೈಂಡ್ ದ ಆವ್ರೇಜ್ ಆಫ್. ಸೊ ಎವರೇಜ್ ಅಂದ್ರೆ ಗುರ್ತದ ನಿಮ್ಗೆ. ಎವರೇಜ್ ಅಂದ್ರೆ ಏನ್ರಿ? ಸರಾಸರಿ. ಎವರೇಜ್ ಅಂದ್ರೆ ಏನು? ಸರಾಸರಿ ಫಾರ್ಮುಲಾ ಏನು ಬರ್ತದೆ? ಸರಾಸರಿ ಈಸ್ ಈಕ್ವಲ್ ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ. ಸರಾಸರಿ ಅಂದ್ರೆ ಇಂಗ್ಲಿಷ್ ಒಳಗೆ ಏನಂತೀವಿ? ಅವರೇಜ್. ಮೊತ್ತ ಅಂದ್ರೆ ಇಂಗ್ಲಿಷ್ ಒಳಗೆ ಏನಂತೀವಿ? ಸಮ್ ಅಂತೀವಿ. ಒಟ್ಟು ಸಂಖ್ಯೆ ಅಂದ್ರೆ ಇಂಗ್ಲಿಷ್ ಒಳಗೆ ಏನಂತೀವಿ? ಟೋಟಲ್ ನಂಬರ್ ಅಂತೀವಿ. ಸೊ ನಮಗೆ ಏನು ಕಂಡು ಅಂದರು? ಎವರೇಜ್ ಕಂಡು ಅಂದರು. ಎವರೇಜ್ ಈಸ್ ಈಕ್ವಲ್ ಟು ಏನು ಕೇಳ್ಯಾರಿ? ಮೊತ್ತ ಅಂದ್ರೆ ಇವೆಲ್ಲ ಸಂಖ್ಯೆಯನ್ನು ಕೂಡಿಸಿದಾಗ ಎಷ್ಟಾಕೈತೆ ನೋಡ್ರಿ. 5 4 9 9 3 12 12 2 14 14 1 ಎಷ್ಟು ರೀ? 15. ಆ ಎಲ್ಲ ಸಂಖ್ಯೆಗಳನ್ನ ಕೂಡಿಸೋದಕ್ಕೆ ನಾವೇನಂತೀವಿ? ಮೊತ್ತ. ಎಷ್ಟು ಸಂಖ್ಯೆ ಅದಾವ್ರಿ? ಒಟ್ಟು ಸಂಖ್ಯೆ ಎಷ್ಟು ರೀ? ಎಷ್ಟು ಸಂಖ್ಯೆ ಅದಾವು? 5 ಸಂಖ್ಯೆ ಅದಾವು. 5 ಒಂದ್ಲೆ 5 ಮೂರ್ಲೆ ನೇರವಾಗಿರ್ತಕ್ಕಂಥ ಆನ್ಸರು. ನೆಕ್ಸ್ಟ್ ಒಂದು ಕ್ವಶನ್ ಅದ. ಸೊ ನಮ್ಮ ಸಂಸ್ಥೆ ಒಳಗೆ ಮೆಡಿಕಲ್ ಚೆಕಪ್, ಚೆಸ್ಟ್ ಇಂಪ್ರೂವ್ಮೆಂಟ್. ಸೊ ನೀವು ಅಗ್ನಿವೀರ ಎಕ್ಸಾಮ್ ತಯಾರು ಮಾಡ್ತಿದ್ರೆ ನೀವು ನಾರ್ಮಲ್ ಆಗಿ ಚೆಸ್ಟ್ ಎಷ್ಟು ಇರ್ಬೇಕು ರೀ? 77 ಸೆಂಟಿಮೀಟರ್ ಇರಬೇಕು. ನೆಕ್ಸ್ಟ್ 5 ಸೆಂಟಿಮೀಟರ್ ಎಕ್ಸ್ಪಾಂಡ್ ಆಗ್ತಿರ್ಬೇಕು. ಅದೇ ರೀತಿಯಾಗಿ ನೀವೇನಾದರೂ SSC ತಯಾರಿ ಮಾಡ್ತಾ ಇದ್ರೆ ನಿಮ್ಗೆ ನಾರ್ಮಲ್ ಆಗಿ 80 ಸೆಂಟಿಮೀಟರ್ ಇರಬೇಕು. ಆ ನಂತರ 85 ಸೆಂಟಿಮೀಟರ್ ಏನಾಗಬೇಕು ರೀ? ಎಕ್ಸ್ಪಾಂಡ್ ಆಗಬೇಕು. ಓಕೆ, ನಮ್ಮ ಸಂಸ್ಥೆ ಒಳಗೆ ರೀಸೆಂಟಾಗಿ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಸೊ ಅವ್ರದ್ದು ಡೆಮೋ ಮಾಡ್ತಾ ಇದ್ವಿ. ಅವಾಗಿನ ಫೋಟೋಶೂಟ್ ಇದು. ನೆಕ್ಸ್ಟ್ ನೋಡೋಣ. ಫೈಂಡ್ ದ ಎವರೇಜ್. ಸೊ ನಿಮಗೆಲ್ಲ ಗೊತ್ತದೆ. ಎವರೇಜ್ ಈಸ್ ಈಕ್ವಲ್ ಟು ಏನ್ರಿ ಫಾರ್ಮುಲಾ? ಸಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್. ಸೊ ನಿಮಗೆ ತಿಳಿದಿತ್ತಂದ್ರೆ ಹಿಂದಿನ ಸೈಡ್ ಕ್ವಶನ್ ಬಿಡಿಸಿದ್ವಿ ನಾವು. ಮತ್ತಂದ್ರೆ ಏನ್ರಿ? ಎಲ್ಲ ಸಂಖ್ಯೆಗಳನ್ನ ಕೂಡಿಸ್ಬೇಕು. ಒಟ್ಟು ಸಂಖ್ಯೆ ಅಂದ್ರೆ ಏನ್ರಿ? ಎಲ್ಲ ಸಂಖ್ಯೆಗಳನ್ನ ಕೆಳಗೆ ಬರಿಬೇಕು. ಅದನ್ನ ಸಿಂಪ್ಲಿಫಿಕೇಶನ್ ಮಾಡಬೇಕು. ಓಕೆ, ಇಂಪಾರ್ಟೆಂಟ್ ಪ್ಯಾಟರ್ನ್ ಕ್ವಶನ್ ಓದೋಣ ಫಸ್ಟ್.
ಇವಾಗಿನ ಸ್ಪೀಡ್ ಮಾಡಕ್ಕೆ ಬರೋದಿಲ್ಲ, ಯಾಕಂದ್ರೆ ಪ್ರತಿ ವರ್ಷ ಕೇಳಿರ್ತಕ್ಕಂಥ ಇಂಪಾರ್ಟೆಂಟ್ ಪ್ಯಾಟರ್ನ್ ಕ್ವಶನ್ ಅದ. ಸೊ ಸ್ಲೋ ಆಗಿ ಬಿಡಿಸೋಣ, ನೀವು ಎಲ್ಲರೂ ಕರೆಕ್ಟಾಗಿ ತಿಳ್ಕೊರಿ. ಇದೊಂದು ಕ್ವಶನ್ ನಿಮ್ಗೆ ಎಕ್ಸಾಮ್ದಾಗ ಬರ್ಬೋದು. ವಾಯ್ಸ್ ಕ್ಲಾರಿಟಿ ಇತ್ತು ಇಲ್ಲೋ, ಮೈಕ್ ಕ್ಲಾರಿಟಿ ನಿಮಗೆಲ್ಲ ಬರೋದೈತೋ ಇಲ್ಲೋ, ಏನೋ ಸ್ವಲ್ಪ ಕರೆಕ್ಷನ್ ಇದ್ರೆ ಹೇಳ್ರಿ, ನೆಕ್ಸ್ಟ್ ವಿಡಿಯೋದ ಕರೆಕ್ಷನ್ ಮಾಡ್ಕೋತೀವಿ. ದ ಎವರೇಜ್ ಆಫ್ 30 ಸ್ಟೂಡೆಂಟ್ಸ್ ಇನ್ ಅ ಕ್ಲಾಸ್ ಈಸ್ 40 kg. ಒಂದು ತರಗತಿಯ 30 ಜನ ವಿದ್ಯಾರ್ಥಿಗಳ ಸರಾಸರಿ ತೂಕ ಎಷ್ಟದ್ರಿ? 40 kg. ಇಫ್ ಅ ವೇಟ್ ಆಫ್ ಟೀಚರ್, ಒಂದು ವೇಳೆ ಆ ತರಗತಿಯ ಶಿಕ್ಷಕಿಯ ವಯಸ್ಸನ್ನು ಇನ್ಕ್ಲೂಡೆಡ್ ಸೇರಿಸಿದರೆ, ಇನ್ಕ್ಲೂಡೆಡ್ ಅಂದ್ರೆ ಏನ್ರಿ? ಸೇರಿಸಿದರೆ. ಇನ್ನೊಂದು ಬರ್ತದೆ ಎಕ್ಸ್ಕ್ಲೂಡೆಡ್ ಅಂದ್ರೆ ಬಿಟ್ಟರೆ, ಏನ್ರಿ? ಬಿಟ್ಟರೆ. ಇನ್ಕ್ಲೂಡೆಡ್ ಸೇರಿಸಿದರೆ then their average weight increase by 1 kg. Then their average weight increase by 1 kg. Find the weight of the teacher. Find the weight of the teacher. Find the weight of the teacher. ಸೊ ನಮಗೆಲ್ಲ ಗೊತ್ತೈತಿ ಒಂದು ತರಗತಿ ಒಳಗೆ ಎಷ್ಟು ಜನ ಅದಾರಿ? 30 ಜನ ಅದಾರು. ಎಷ್ಟಾದ್ರು? 30 ಜನ. ಸೊ 30 ಜನರ ಸರಾಸರಿ ತೂಕ ಎಷ್ಟೈತಿ? 40. ಹಾಗಾದ್ರೆ ಒಟ್ಟು ಎಷ್ಟ್ರಿ? ಒಂದು ತರಗತಿ ಒಳಗೆ ಎಷ್ಟು ಜನ ಅದಾರ್ರಿ? 30 ಜನ ಅದಾರ. ಇದಕ್ಕೇನಂತೀವಿ? ಒಟ್ಟು ಸಂಖ್ಯೆ. ಏನಂತೀವಿ? ಒಟ್ಟು ಸಂಖ್ಯೆ. ಇದಕ್ಕೇನಂತೀವಿ? ಸರಾಸರಿ. ಇಲ್ಲಿ ಬರುವ ಆನ್ಸರ್ಗೆ ಏನಂತೀವಿ? ಮೊತ್ತ. ಏನಂತೀವಿ? ಮೊತ್ತ. ಒಂದು ತರಗತಿ ಒಳಗೆ ಎಷ್ಟು ಜನ ಅದಾರ್ರಿ? 30 ಜನ ಅದಾರ. ಎಷ್ಟು ಜನ ಆದರು? 30 ಜನ. 30 ಜನದ ಸರಾಸರಿ ಎಷ್ಟೈತ್ರಿ? 40. ಹಾಗಾದ್ರೆ ಒಟ್ಟು ಎಷ್ಟು? 4 ಮೂರಲೆ ಎಷ್ಟು? 12. ಸೊ 2 0 0. ಸರಾಸರಿ 40. 30 ಜನರ ಸಪ್ರೇಟ್ ಆಗಿ ತೂಕ ಮಾಡಿ ಕೂಡಿಸಿದ್ರೆ ಎಷ್ಟು ಬರ್ತೈತಿ? 1200. ಇಪ್ಪ ವೇಟ್ ಆಫ್ ಟೀಚರ್. ಸೊ ಮೊದಲು 30 ಜನ ಇದ್ರು, ಅದಕ್ಕೊಬ್ರು ಟೀಚರನ್ನು ಇನ್ಕ್ಲೂಡೆಡ್ ಅಂದ್ರೆ ಏನ್ರಿ? ಸೇರ್ಸತ್ತ. ಮೊದಲು 30 ಇದ್ರು, ಈಗ ಒಬ್ರು ಟೀಚರ್ ಬಂದ್ರೆ ಏನಾಯ್ತ್ರಿ? 31 ಆಯ್ತು. ಅವಾಗ ಸರಾಸರಿ ಒಳಗೆ ಎಷ್ಟು ಹೆಚ್ಚಾಗ್ತೈತ್ರಿ? 1 kg ಹೆಚ್ಚಾಗ್ತೈತಿ. ಎಷ್ಟಾಗ್ತೈತಿ? 1 kg. ಸೊ ಮೊದಲು 40 ಇತ್ತು, ಇವಾಗ ಏನಾಗ್ತೈತ್ರಿ? 41. ಏನಾಗ್ತದ? 41. ಇವೆರಡೂ ಗುಣಾಕಾರ ಮಾಡಿದಾಗ ಇಲ್ಲೊಂದು ಆನ್ಸರ್ ಬರ್ತದೆ, ಅದನ್ನು ಮೈನಸ್ ಮಾಡ್ಬೇಕು. ಅದನ್ನ ಏನು ಮಾಡಬೇಕು? ಮೈನಸ್ ಮಾಡಬೇಕು. ಅದಕ್ಕಿಂತನೂ ಈಸಿ ಆಗಿರ್ತಕ್ಕಂಥ ಇದು ಎಷ್ಟದ ರೀ? 30ರದ ಎಷ್ಟದ ಸರಾಸರಿ? 40. ಎಷ್ಟದ ರೀ? 30 ಜನದ ಎಷ್ಟದ? 40 ಅದ. ಎಷ್ಟದ ರೀ? 40. 31 ಜನರ ಸರಾಸರಿ ಎಷ್ಟದ ರೀ? 41. ಇದಕ್ಕೊಬ್ಬ ಟೀಚರ್ ಬಂದ ನಂತರ ಎಷ್ಟು ಹೆಚ್ಚಾಗ್ತೈತ್ರಿ? 1 ಹೆಚ್ಚಾಗ್ತೈತಿ. ಎಷ್ಟು ಹೆಚ್ಚಾಗ್ತೈತಿ? 1. 30 ಇದ್ರ ಟೀಚರ್ ಬಂದು ಸೇರಿದ ಎಷ್ಟಾಗ್ತದೆ? 31 ಆಯ್ತು. ಆ ನಂತರ ಇಲ್ಲಿ ಎಷ್ಟು ಹೆಚ್ಚಾಗೈತಿ? 1 ಹೆಚ್ಚಾದ್ರೆ 1 ಇಂಟು ಮಾಡಬೇಕು, 2 ಹೆಚ್ಚಾದ್ರೆ ಏನು ಮಾಡ್ಬೇಕ್ರಿ? 2 ಇಂಟು ಮಾಡಬೇಕು, 3 ಹೆಚ್ಚಾದ್ರೆ 3 ಇಂಟು ಮಾಡಬೇಕು. 31 ಒಂದೇ ಎಷ್ಟು ರೀ? 31. ಸೊ ಇವೆರಡನ್ನು ಕೂಡಿಸ್ಬೇಕು, ಆಗ ಆನ್ಸರ್ ಬರ್ತದೆ. ಆನ್ಸರ್ ಎಷ್ಟು ರೀ? 71 kg. ಒಂದು ಸೇರಿರತಕ್ಕಂಥ ಶಿಕ್ಷಕನ ತೂಕ ಎಷ್ಟು ರೀ? 71 kg. ಸೊ ನಾ ಫಸ್ಟ್ ಇನ್ನೊಂದು ಸಲ ರಿವಿಷನ್ ಮಾಡ್ತೇನೆ ನೋಡ್ರಿ. ಎಷ್ಟು ಜನ ಅದಾರ ರೀ? 30 ಜನ. 30 ಜನದ ಸರಾಸರಿ ಎಷ್ಟೈತ್ರಿ? 40 ಇತ್ತು. ಆ ನಂತರ 31 ಯಾವಾಗಾದರೂ ಇದು ವಿದ್ಯಾರ್ಥಿಗಳ ಗುಂಪ, ಅದಕ್ಕೆ ಟೀಚರನ್ನು ಸೇರಿಸ್ತೀವಿ. ಎಷ್ಟಾತ್ರಿ? 31 ಆಯ್ತು. ಟೀಚರ್ ಬಂದು ಸೇರಿದ ಕೂಡಲೇ ಸರಾಸರಿ ಎಷ್ಟು ಹೆಚ್ಚಾಗತೈತ್ರಿ? 1 ಹೆಚ್ಚಾಗತೈತಿ. 31 ಇಂಟು 1 ಎಷ್ಟು ರೀ? 31. ಅವೆರಡನ್ನು ಕೂಡಿಸಿದ್ರೆ ಎಷ್ಟಾತ್ರಿ? 71 kg. ಸೊ ನೆಕ್ಸ್ಟ್ ನಮ್ಮ ಸಂಸ್ಥೆ ಒಳಗೆ ಡೆಮೋ SSC ಮಾಡಿದ್ವಿ. ಸೊ ನೀವು ಕೂಡ ಏನಾದರೂ SSC GD ಆಗಿರ್ಬೋದು, ಅಗ್ನಿವೀರ ಫಿಸಿಕಲ್ ಟ್ರೈ ಮಾಡೋರಿದ್ರೆ ನಮ್ಮ ಸಂಸ್ಥೆನ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ. ಸೊ ನೆಕ್ಸ್ಟ್ ಇಲ್ಲಿ ಸೇಮ್ ಅದ. ಎಷ್ಟು ರೀ? 30 40. ಸೇಮ್ ಕ್ವಶನ್ ರಿಪೀಟ್ ಆಗಿದೆ. ಒಂದ್ಸಲ ಬಿಡಿಸಿ ಟ್ರೈ ಮಾಡಿ ಕಮೆಂಟ್ ಸೆಕ್ಷನ್ ಒಳಗೆ ಆನ್ಸರ್ನ ತಿಳಿಸಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ದ LCM SCF ಮೇಲೆ. ಸೊ ಮೋಸ್ಟ್ ರಿಪೀಟೆಡ್ ಕ್ವಶನ್ ಏನದ ರೀ? ದ LCM ಆಫ್ 2 ನಂಬರ್ ಈಸ್ 120. LCM ಆಫ್ 2 ನಂಬರ್ ಈಸ್ 120 and SCF ಈಸ್ 10. And SCF ಈಸ್ 10. One number is 30. One number is 30. Find the second number. Find the second number. ಇದಕ್ಕೊಂದು ಫಾರ್ಮುಲಾ ಬರ್ತದೆ, ಆಲ್ರೆಡಿ ಹೇಳಿದೀವಿ. LCM into HCF. LCM into HCF is equal to A into B is equal to A into B is equal to A into B. LCM ಎಷ್ಟು ಕೊಡ್ತಾರೆ? LCM of 2 number is 120. LCM of 2 number is 120 and HCF is 10. HCF is 10. HCF is in 10. Anantara if one number is 30. If one number is 30, then find the second number. Then find the second number. A andre enri first number, B andre enri second number. So now ಈಗ B ಕಂಡುಹಿಡಿಯಬೇಕಾಗೈತಿ. ಅಂದ್ರೆ B ಇಲ್ಲೇ ಇರಬೇಕು. ಸೊ ಉಳಿತೇನ್ರಿ 120 ಇಂಟು 10 ಬಾಗ್ಲೆ ಎಷ್ಟು ಬರ್ತದ್ರಿ? 30. ಸೊ ಈ 0 ಕ್ಯಾನ್ಸಲ್ ಆಯಿತು. 3 1 3 4 4 10 ಎಷ್ಟು ರೀ? 40. ಸೆಕೆಂಡ್ ನಂಬರ್ ಎಷ್ಟು?
40. ಕ್ವಶನ್ ಒಳಗೆ ಈ ಒಂದು ಪ್ಯಾಟರ್ನ್ದಾಗ LCM ಕಂಡಿಡಿಯಕ್ಕೆ ಹೇಳ್ಬೋದು, HCM ಕಂಡಿಡಿಯಕ್ಕೆ ಹೇಳ್ಬೋದು, A ಕಂಡಿಡಿಬೋದು, B ಕಂಡಿಡಿಬೋದು. ಸೊ ಈ ಒಂದು ಫಾರ್ಮುಲಾನ ನೀವೆಲ್ಲ ಸ್ಕ್ರೀನ್ಶಾಟ್ ತಗೋರಿ, ನೆನಪಿಟ್ಕೋರಿ. ಸೊ LCM ಆ್ಯಂಡ್ HCF ಮೇಲೆ ಸಾಕಷ್ಟು ಬಾರಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್. ಸೊ ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ಸ್ವಲ್ಪ ಫಾರ್ಮುಲಾಗಳು ನೆನಪಿಟ್ಕೋಬೇಕು ನಾವು. ಯಾವಂದ್ರೆ LCM ಫ್ರಾಕ್ಷನ್ ಆಫ್ LCM ಯಾವ್ದ್ರಿ? ಫ್ರಾಕ್ಷನ್ ಆಫ್ LCM ಈಸ್ ಈಕ್ವಲ್ ಟು LCM ಡಿವೈಡೆಡ್ ಬೈ SCF. LCM ಡಿವೈಡೆಡ್ ಬೈ SCF. ನೆಕ್ಸ್ಟ್ ಫ್ರಾಕ್ಷನ್ ಆಫ್ HCF ಅಂದ್ರೆ ಯಾವ್ದ್ರಿ? ಫ್ರಾಕ್ಷನ್ ಆಫ್ HCF ಅಂದ್ರೆ HCF ಡಿವೈಡೆಡ್ ಬೈ ಏನ್ರಿ? SCF ಡಿವೈಡೆಡ್ ಬೈ LCM ಬರ್ತದೆ. ಸೊ ಈ ರೀತಿಯಾಗಿರ್ತಕ್ಕಂಥ ಫಾರ್ಮುಲಾಗಳು ನೆನಪಿಟ್ಕೊಳ್ಳಿ. ಸಾಕಷ್ಟು ಬಾರಿ LCM ಆ್ಯಂಡ್ HCF ಮೇಲೆ ಇದೇ ಒಂದು ಕಾನ್ಸೆಪ್ಟ್ ಮೇಲೆ ಕ್ವಶನ್ ಕೇಳಿರ್ತಾರೆ. ಸೊ ನೀವೆಲ್ಲ ಎಕ್ಸಾಮ್ ಬಂದ ನಂತರ ನನಗೊಂದು ವಿಶ್ವಾಸ ಅದ, ಯಾವ ಎಕ್ಸಾಮ್ದಾಗ ಕ್ವಶನ್ ಬಂದಿರುತ್ತೆ ದಯವಿಟ್ಟು ಹೇಳಬೇಕು. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ನಮ್ಮ ಸಂಸ್ಥೆಯೊಳಗೆ ತರಬೇತಿಯನ್ನು ಪಡೆದು ಸಾಕಷ್ಟು ಜನ ಅಭ್ಯರ್ಥಿಗಳು ಸೆಲೆಕ್ಷನ್ ಆಗಿದ್ದಾರೆ. ಸೊ ಇವ್ರದ್ದು ಯಾಕೆ ಫೋಟೋ ಚಾಯ್ಸ್ ಮಾಡಿದೆವು ಅಂದ್ರೆ ಇವರೆಲ್ಲ ಒಂದೇ ಊರಿನವರು, ಜಮಖಂಡಿಯ ಸಾವಳಗಿ ಹತ್ರ ಒಂದೇ ಊರಿನವರು, ಕೊಣ್ಣೂರಿನವರು. ಸೊ ಅದ್ರೊಳಗೆ ಇವರಿಬ್ಬರು ಸಂದೀಪ್ ಮತ್ತು ಲಕ್ಷ್ಮಣ್ ಅಂತಕ್ಕಂಥವ್ರು ಪ್ಯಾರಾ ಕಮಾಂಡೋ ಆಗಿ ಸೆಲೆಕ್ಷನ್ ಆಗಿದ್ದಾರೆ. ಏನ್ರಿ? ಪ್ಯಾರಾ ಕಮಾಂಡೋ ಆಗಿ ಸೆಲೆಕ್ಷನ್ ಆಗಿದ್ದಾರೆ. ಇವರೆಲ್ಲನೂ ಅಗ್ನಿವೀರ ಆಗಿ ಸೆಲೆಕ್ಷನ್ ಆಗಿದ್ದಾರೆ. ಇವರೆಲ್ಲ BSF ಆಗಿದ್ದಾರೆ, ಇವನು BSF ಆಗಿದ್ದಾರೆ. ಒಂದೇ ಊರಿನ 15 ಜನನು ಪಾಸ್ ಆಗಿದ್ದಾರೆ ಕೊಣ್ಣೂರೊಳಗೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ಬೋದು. ಏನದಪ್ಪ ಕ್ವಶನ್ ಒಳಗೆ? The LCM of two number is 120 and the two numbers are 30 and 40. Find the SCF. Find the SCF. So formula in ಬರ್ತದ್ರಿ? LCM into HCF. LCM into HCF is equal to ಏನ್ರಿ? A into B. A ಅಂದ್ರೆ ಫಸ್ಟ್ ನಂಬರು, B ಅಂದ್ರೆ ಏನ್ರಿ? ಸೆಕೆಂಡ್ ನಂಬರ್. ಸೊ ಇನ್ನೇನು ಕೊಟ್ಟಿದ್ದಾರೆ ನೋಡಿ, LCM of two numbers ಎಷ್ಟು ಅದರಿ? 120. ಸೊ ನೆಕ್ಸ್ಟ್ ಏನು ಕಂಡುಹಿಡಿದಾನು? HCF ಕಂಡುಹಿಡಿದಾನು. ಸೊ HCF ಹಂಗ ಬರೀರಿ. ನೆಕ್ಸ್ಟ್ ಫಸ್ಟ್ ನಂಬರ್ ಎಷ್ಟೈತ್ರಿ? 30. ಸೆಕೆಂಡ್ ನಂಬರ್ ಎಷ್ಟೈತ್ರಿ? 40. ಸೊ ನಮಗೆ HCF ಬೇಕಾಗಿತ್ತಂದ್ರೆ ಏನ್ರಿ? HCF ಬೇಕಾಗಿತ್ತದ. HCF ಇಲ್ಲೇ ಇರಲಿ. 30 ಇಂಟು 40. ಸೊ 120 ಅನ್ನೋದು ಗುಣಾಕಾರ ಐತಿ. ಈ ಕಡೆ ಬಂದ್ರೆ ಏನಾತ್ರಿ? ಭಾಗಾಕಾರ. ಈ ಜೀರೋ ಕ್ಯಾನ್ಸಲ್ ಆಯ್ತು. 3 1 3 4 4 1 4 1 0 0. HCF ಎಷ್ಟು ಬರ್ತದ್ರಿ? 10. ಈ ರೀತಿಯಾಗಿ ಸ್ಪೀಡಾಗಿ ಕಡ್ತಾ ಹೊಡಿದು ಆಗಿರ್ಬೇಕು ಇವಾಗ ನಿಮ್ದು ಇಷ್ಟೊತ್ತಿಗೆ ಎಕ್ಸಾಮ್ ಮೂಮೆಂಟ್ ನೋಡೋದು. ನೆಕ್ಸ್ಟ್ ಕ್ವಶನ್. ದ ಸ್ಮಾಲೆಸ್ಟ್ ಆಡ್ ಪ್ರೈಮ್ ನಂಬರ್. ದ ಸ್ಮಾಲೆಸ್ಟ್ ಆಡ್ ಪ್ರೈಮ್ ನಂಬರ್. ಸೊ ಆಡ್ ಪ್ರೈಮ್ ನಂಬರ್ ಅಂದ್ರೆ ಏನ್ರಿ? ಅವಿಭಾಜ್ಯ ಸಂಖ್ಯೆ. ಏನಂತೀವಿ? ಅವಿಭಾಜ್ಯ ಸಂಖ್ಯೆ. ಸೊ ಡೆಫಿನಿಷನ್ ನೆನಪಿರ್ಬೇಕು. 1 ಮತ್ತು ಏನ್ರಿ? 1 ಮತ್ತು ಅದೇ ಸಂಖ್ಯೆಯಿಂದ, 1 ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗವಾಗುವಂತಹ, 1 ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗವಾಗುವಂತಹ ಸಂಖ್ಯೆಗಳಿಗೆ ನಾವೇನಂತೀವಿ? ಅವಿಭಾಜ್ಯ ಸಂಖ್ಯೆ ಅಂತೀವಿ. ಏನು? 1 ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗವಾಗುವಂತಹ ಸಂಖ್ಯೆಗಳಿಗೆ ಏನಂತೀವಿ? ಅವಿಭಾಜ್ಯ ಸಂಖ್ಯೆ ಅಂತೀವಿ. ಸೊ ಅವಿಭಾಜ್ಯ ಸಂಖ್ಯೆ ಬಗ್ಗೆ ಸಾಕಷ್ಟು ಡೀಪ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ನಂಬರ್ ಸಿಸ್ಟಮ್ ಅಂತಕ್ಕಂಥ ಒಂದು ಚಾಪ್ಟರ್ ಒಳಗೆ. ಸೊ ಸ್ಮಾಲೆಸ್ಟ್ ಆಡ್ ಪ್ರೈಮ್ ನಂಬರ್ಸ್ ಅವಿಭಾಜ್ಯ ಸಂಖ್ಯೆಯಿಂದ ಸ್ಟಾರ್ಟ್ ಆಗ್ತಾವ್ರಿ. 2 3 5 7ರಿಂದ ಸ್ಟಾರ್ಟ್ ಆಗ್ತಾವ. 1 ಅನ್ನೋದು ಅವಿಭಾಜ್ಯ ಸಂಖ್ಯೆಯಲ್ಲ, ಭಾಜ್ಯ ಸಂಖ್ಯೆಯಲ್ಲ, ನೆನಪಿಟ್ಕೋಬೇಕು. 1 ಅವಿಭಾಜ್ಯ ಸಂಖ್ಯೆನೂ ಅಲ್ಲ, ಭಾಜ್ಯ ಸಂಖ್ಯೆನೂ ಅಲ್ಲ. ಸ್ಮಾಲೆಸ್ಟ್ ಇದಕ್ಕೆ ಏನಂತೀವಿ ಅಂದ್ರೆ ಸ್ಮಾಲೆಸ್ಟ್ ಇವನ್ ಪ್ರೈಮ್ ನಂಬರ್. ಏನಂತೀವಿ? ಸ್ಮಾಲೆಸ್ಟ್ ಇವನ್ ಪ್ರೈಮ್ ನಂಬರ್ ಅಂತೀವಿ. ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಕೂಡ ಅಂತೀವಿ. ಏನಂತೀವಿ? ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಅಂತೀವಿ. ಅದೇ ರೀತಿಯಾಗಿ ಇದಕ್ಕೆ ಏನಂತೀವಿ? ಸ್ಮಾಲೆಸ್ಟ್ ಆಡ್ ಪ್ರೈಮ್ ನಂಬರ್ ಅಂತೀವಿ. ಏನಂತೀವಿ? ಸ್ಮಾಲೆಸ್ಟ್ ಆಡ್ ಪ್ರೈಮ್ ನಂಬರ್. ಸೊ ಇವನ್ ಅಂದ್ರೆ ಏನ್ರಿ? ಸಮಸಂಖ್ಯೆ. ಇವನ್ ಅಂದ್ರೆ ಏನ್ರಿ? ಸಮಸಂಖ್ಯೆ. ಆಡ್ ಅಂದ್ರೆ ಏನ್ರಿ? ಬೆಸ ಸಂಖ್ಯೆ. ಆಡ್ ಅಂದ್ರೆ ಏನ? ಬೆಸ ಸಂಖ್ಯೆ. ಪ್ರೈಮ್ ಅಂದ್ರೆ ಏನ್ರಿ? ಅವಿಭಾಜ್ಯ ಸಂಖ್ಯೆ. ನೆಕ್ಸ್ಟ್ ಹೋಲ್ ನಂಬರ್ ಅಂತ ಬರ್ತದೆ. ಹೋಲ್ ನಂಬರ್ ಅಂದ್ರೆ ಏನ್ರಿ? ಪೂರ್ಣ ಸಂಖ್ಯೆ. ಹೋಲ್ ನಂಬರ್ ಅಂದ್ರೆ ಏನ? ಪೂರ್ಣ ಸಂಖ್ಯೆ. ಇವೆಲ್ಲ ಕ್ವಶನ್ ಮೇಲೆ ಬರ್ತಿರ್ತಾವ. ಸೊ ನೆನಪಿಟ್ಕೋರಿ. ಸೊ ಸ್ಮಾಲೆಸ್ಟ್ ಆಡ್ ಪ್ರೈಮ್ ನಂಬರ್ ಯಾವ್ದಾಗ್ತದೆ? 3 ಆಗ್ತದೆ. ಸ್ಮಾಲೆಸ್ಟ್ ಇವನ್ ಪ್ರೈಮ್ ನಂಬರ್ ಅಂತ ಕೇಳಿದ್ರೆ 2 ಆಗ್ತದೆ. ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಅಂತ ಕೇಳಿದ್ರೂ 2 ಆಗ್ತದೆ. ಓಕೆ, ನೆಕ್ಸ್ಟ್ ಸೊ ವೆರಿಕೋಸ್ ಬಗ್ಗೆ. ಏನ? ವೆರಿಕೋಸ್ ಬಗ್ಗೆ. ಯಾರಾದರೂ ಅಗ್ನಿವೀರ ಆಗಿರ್ಬೋದು, SSC ಆಗಿರ್ಬೋದು, ಪ್ರಿಪ್ರೇಷನ್ ಮಾಡೋರಿಗೆ ಇಲ್ಲಿ ಈ ರೀತಿಯಾಗಿರ್ತಕ್ಕಂಥ ನರ ಎದ್ದಿತ್ತಂದ್ರೆ, ಈ ರೀತಿಯಾಗಿರ್ತಕ್ಕಂಥ ನರ ಎದ್ದಿತ್ತಂದ್ರೆ 100% ವಿಶ್ವಾಸದಿಂದ ಹೇಳ್ತೀನಿ ಮೆಡಿಕಲ್ ಬರೆಯುವಂಥ ಸಾಧ್ಯತೆ ಇರ್ತದೆ. ಸೊ ಈ ನರ ಯಾಕೆ ಕೇಳ್ತೈತೆ ಅನ್ನೋದ್ರ ಬಗ್ಗೆ ನಾವು ಹೇಳ್ಬೇಕು. ಈ ಸ್ಲೈಡ್ ಹಾಕಿದ್ದಾರೆ. ಸೊ ನರ ಯಾಕೆ ಕೇಳ್ತೈತಿ ಅಂದ್ರೆ, ನೀವು ರನ್ನಿಂಗ್ ಪ್ರಾಕ್ಟೀಸ್ ಮಾಡೋ ಮುಂದೆ ಶೂಸ್ ಇಲ್ಲದೆ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಿರ್ತೀರಿ ರೋಡ್ ಮೇಲೆ ಶೂಸ್ ಇಲ್ಲದೆ ರನ್ನಿಂಗ್ ಪ್ರಾಕ್ಟೀಸ್ ಮಾಡೋದ್ರಿಂದ ಸೊ ಈ ರೀತಿಯಾಗಿರ್ತಕ್ಕಂಥ ನರ ಹೇಳ್ತಿರ್ತಾವ. ಅದೇ ರೀತಿಯಾಗಿ ಹೊಲದಾಗ ಕೆಲಸ ಮಾಡೋದಾಗಿರ್ಬೋದು, ಬಿರ್ಸ್
ಕೆಲಸ, ಮಣ್ಣು ಎತ್ತೋದಾಗಿರ್ಬೋದು, ಹೊಲ್ದಾಗ ಕೆಲಸ ಮಾಡೋರ್ಗು ನರ ಎತ್ತಿರುತ್ತವೆ. ಸೊ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಯಾರಿಗಾದ್ರೂ ಇತ್ತಂದ್ರೆ ಸೊ ನಮ್ಮ ಸಂಸ್ಥೆಯನ್ನ ಸಂಪರ್ಕಿಸಿ ನಾವು ಅದಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಪರಿಹಾರವನ್ನು ತಗೋಬೇಕು ಅನ್ನೋದ್ರ ಬಗ್ಗೆ ನಾವು ತಿಳಿಸ್ಕೊಡ್ತೀವಿ. ಸೊ ಸಾಕಷ್ಟು ಜನ ಅಭ್ಯರ್ಥಿಗಳು ಈ ರೀತಿ SSC ಒಳಗೆ ಚಲೋ ಸ್ಕೋರ್ ಮಾಡಿದ್ರು, ಅಗ್ನಿವೀರ ಒಳಗೂ ಸ್ಕೋರ್ ಮಾಡಿದ್ರು. ಈ ರೀತಿ ಪಾಯಿಂಟ್ಗೆ ಅವರು ಒಂದು ನನಸಾಗ್ತಿರ್ಲಿಲ್ಲ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರಿಗೆ ಸಕ್ಸಸ್ಫುಲ್ ಆಗಿ ಜಾಯಿನ್ ಆಗಿದ್ದಾರೆ. ನಿಮಗೂ ಯಾರಿಗಾದ್ರೂ ಸಮಸ್ಯೆ ಇರ್ಬೋದು, ನಿಮಗಿರ್ಬೋದು, ನಿಮ್ಮ ಸ್ನೇಹಿತರಿಗೆ ಇತ್ತಂದ್ರೂ ಕಾಂಟ್ಯಾಕ್ಟ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್. ದ ಡಿಫರೆನ್ಸ್ ಬಿಟ್ವೀನ್ ಏನದ ಡಿಫರೆನ್ಸ್ ಅಂದ್ರೆ ಏನ್ರಿ? ವ್ಯತ್ಯಾಸ. ಡಿಫರೆನ್ಸ್ ಅಂದ್ರೆ ಏನ್ರಿ? ವ್ಯತ್ಯಾಸ. ಡಿಫರೆನ್ಸ್ ಬಿಟ್ವೀನ್ ದ ಲಾರ್ಜೆಸ್ಟ್ ಅಂದ್ರೆ ದೊಡ್ಡದಾದ 3 ಡಿಜಿಟ್ ನಂಬರ್ ಅಂಡ್ ದ ಸ್ಮಾಲೆಸ್ಟ್ 2 ಡಿಜಿಟ್ ನಂಬರ್. ಸೊ ನಂಬರ್ಸ್ ಬಗ್ಗೆ ನೋಡೋಣ. ಸ್ಮಾಲೆಸ್ಟ್ 1 ರಿಂದ 9 ಇವೇನ್ರಿ? 1 ಡಿಜಿಟ್ ನಂಬರ್. ನೆಕ್ಸ್ಟ್ 10 ರಿಂದ 99 ಇವೆಲ್ಲ ಏನ್ರಿ? 2 ಡಿಜಿಟ್ ನಂಬರ್. ನೆಕ್ಸ್ಟ್ 100 ರಿಂದ 999 ಇವೆಲ್ಲ ಏನ್ರಿ? 3 ಡಿಜಿಟ್ ನಂಬರ್. ನೆಕ್ಸ್ಟ್ 1000 ರಿಂದ 9999 ಇವೆಲ್ಲ ಏನ್ರಿ? 4 ಡಿಜಿಟ್ ನಂಬರ್. ಸೊ ಇವಕ್ಕೆಲ್ಲ ಏನಂತೀವಿ ನಾವು? 1 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಅಂತೀವಿ. ಇವಕ್ಕೆಲ್ಲ ಏನಂತೀವಿ? ಲಾರ್ಜೆಸ್ಟ್ ನಂಬರ್ ಅಂತೀವಿ. ಇವೆಲ್ಲ ಏನ್ರಿ? ಸ್ಮಾಲೆಸ್ಟ್ ನಂಬರ್. ಸೊ ಇವೆಲ್ಲ ಏನ? ಲಾರ್ಜೆಸ್ಟ್ ನಂಬರ್. ಲಾರ್ಜೆಸ್ಟ್ ನಂಬರ್. ನಮ್ಗೆ ಏನು ಕೇಳೋರು? ಲಾರ್ಜೆಸ್ಟ್ 3 ಡಿಜಿಟ್ ನಂಬರ್. ಲಾರ್ಜೆಸ್ಟ್ 3 ಡಿಜಿಟ್ ನಂಬರ್ ಯಾವ್ದೈತಿ? 999. ಆನಂತರ ಏನೈತಿ? ಸ್ಮಾಲೆಸ್ಟ್ 2 ಡಿಜಿಟ್ ನಂಬರ್ ಎಷ್ಟೈತ್ರಿ? 10. ಇದರ ಡಿಫರೆನ್ಸ್ ಅಂದ್ರೆ ಏನು? ಮೈನಸ್ 9 9 8 989 ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಆನ್ಸರು. ಇಲ್ಲಿ ಡಿಫರೆನ್ಸ್ ಕೇಳ್ಬೋದು. ಡಿಫರೆನ್ಸ್ ಕೇರ್ ಏನು ಮಾಡ್ಬೇಕ್ರಿ? ಮೈನಸ್. ಸಮ್ ಕೇಳಿದ್ರೆ ಏನು ಮಾಡ್ಬೇಕ್ರಿ? ಪ್ಲಸ್. ಪ್ರಾಡಕ್ಟ್ ಕೇರ್ ಏನು ಮಾಡ್ಬೇಕ್ರಿ? ಇಂಟು ಮಾಡಬೇಕು. ಇಂಟು ಮಾಡಬೇಕು. 3 ಏರಿಯಾದಾಗ ಕ್ವಶನ್ ರಿಪೀಟ್ ಆಗಿರ್ತಾವ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಏನದಪ್ಪ? ಪಾರ್ಟ್ನರ್ಶಿಪ್. ಯಾವುದು? ಪಾರ್ಟ್ನರ್ಶಿಪ್ ಪ್ಯಾಟರ್ನ್ ಮ್ಯಾಗಿನ ಕ್ವಶನ್ ಅದ. ಏನದ ರೀ? A and B started a business in a partnership. ಇನ್ವೆಸ್ಟಿಂಗ್ ಅಂದ್ರೆ ಏನ್ರಿ? ಹೂಡಿಕೆ ಮಾಡೋದು. ಏನು ಮಾಡೋದು? ಇನ್ವೆಸ್ಟಿಂಗ್. ಫಾರ್ ₹22,500 and ₹35,000 respectively. If their total profit at the end of 1 year is ₹13,000, then what is the share of B gets? ಸೊ ಇಲ್ಲಿ ಕ್ವಶನ್ ಒಳಗೆ ಎ ಮತ್ತು ಬಿ ಅಂತಕ್ಕಂಥ ಇಬ್ಬರು ಜನ ವ್ಯಕ್ತಿಗಳಾದರು. ಎ ಅಂತಕ್ಕಂಥ ವ್ಯಕ್ತಿ ಒಂದು ವ್ಯಾಪಾರವನ್ನ ಮಾಡ್ಬೇಕಂತ ₹22,500 ಹೂಡಿಕೆ ಮಾಡಿದಾನೆ. ಬಿ ಅಂತಕ್ಕಂಥ ವ್ಯಕ್ತಿ ₹35,000 ಹೂಡಿಕೆ ಮಾಡಿದಾನೆ. ಇಬ್ಬರು ಸೇರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾರೆ. ನೀವು ₹22,500, ಇವು ₹35,000 ಹೂಡಿಕೆ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾರೆ. ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಕೂಡಲೇ ಅವ್ರು ಒಂದು ವರ್ಷಕ್ಕೆ ಎಷ್ಟು ಬಂದೈತ್ರಿ? ₹13,000 ಲಾಭ ಬಂದೈತಿ. ಎಷ್ಟು ಬಂದೈತಿ? ₹13,000 ಲಾಭ ಬಂದ್ರೆ ಬಿಗ್ ರೊಕ್ಕ ಎಷ್ಟು ಹೋಗ್ತೈತಿ ಕೇಳಿದ್ದಾರೆ. ಸೊ ಸಿಂಪಲ್ ಆಗಿ ಸೊ ಈ ರೀತಿಯಾಗಿರ್ತಕ್ಕಂಥ ಲೆಕ್ಕ ಬಿಡಿಸ್ಬೇಕಾಗಿತ್ತು. ಫಸ್ಟ್ ನಾವೇನು ಮಾಡಬೇಕು? ರೇಷಿಯೋ ಕಂಡುಕೋಬೇಕು. ರೇಷಿಯೋ ಅಂದ್ರೆ ಏನ್ರಿ? ಸಿಂಪ್ಲೆಸ್ಟ್ ಫಾರ್ಮ್ ಅಂದ್ರೆ ನೀವು ಕಡ್ತಾ ಹೊಡಿಬೇಕು. ಈ 2 0 ಕ್ಯಾನ್ಸಲ್. ಅದು ಇಲ್ಲಿ 0 ಐತಿ, ಇಲ್ಲಿ 5 ಐತಿ. ಬಿಡಿ ಸ್ಥಾನದಲ್ಲಿ 5 ಅಥವಾ 0 ಇದ್ದರೆ ಆ ಎಲ್ಲ ಸಂಖ್ಯೆಗಳು 5ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತೈತಿ. ಅದೆಲ್ಲ ನಿಮ್ಗೆ ಗುರ್ತೈತಿ. 5 4 20, 2 ಉಳಿತು, 5 5 25. 5 5 ಎಷ್ಟು ರೀ? 25. ಅಂದರೆ ಇದು ಎಷ್ಟು ಬಂತು? 45 ಆಯ್ತು. ನೆಕ್ಸ್ಟ್ 5 7 35, 0 0 ಮತ್ತು 5 ಹೋಗ್ತೈತಿ. 5 9 45, 5 1 2 ಉಳಿತು, 5 4 20. ಸೊ ಲಾಸ್ಟ್ ಏನು ಬಂತ್ರಿ? 9:14. ಎಷ್ಟು ಬಂತು? 9:14. ಇವೆರಡೂ ಕೂಡಿಸ್ರೆ 14 6 ಎಷ್ಟು ರೀ? 20. 24 ಎಷ್ಟಾಗ್ತದೆ? 14 9. ಇದಕ್ಕೆ 6 ಕೂಡಿಸ್ರಿ ಎಷ್ಟಾಯ್ತು? 20 ಆಯ್ತು. ಪ್ಲಸ್ 3 ಅಂದ್ರೆ ಎಷ್ಟಾಯ್ತು ರೀ? 23. ಎಷ್ಟಾಗ್ತದೆ? 23. ಇಲ್ಲಿ ಎಷ್ಟರಿಂದ ಭಾಗಿಸ್ಬೇಕ್ರಿ? 23ರಿಂದ ಭಾಗಿಸ್ಬೇಕು. ಇಂಟು ಏನು ಮಾಡ್ಬೇಕ್ರಿ? ಬೀದ್ ಕೇಳಂದ್ಬೇಕು. ಬೀದ್ ರೇಷಿಯೋ ಎಷ್ಟೈತಿ? 14. ಬೀದ್ ರೇಷಿಯೋ ಎಷ್ಟೈತಿ? 14. ಇದನ್ನ ಕಡ್ತಾ ಹೊಡೆದಾಗ ನಿಮಗೆ ಎಕ್ಸಾಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಸಿಗ್ತದೆ. ಸೊ ಅದನ್ನ ನೀವು ಸಿಂಪ್ಲಿಫಿಕೇಶನ್ ಮಾಡ್ರಿ. ಗುರ್ತಾಗ್ಲಿಕ್ಕಂದ್ರೆ ನಾನು ಅಪ್ಲೋಡ್ ಮಾಡಿದನು ಪಾರ್ಟ್ನರ್ಶಿಪ್ ಅಂತಕ್ಕಂಥ ಒಂದು ಚಾಪ್ಟರ್ ವಿಡಿಯೋನ. ಸೊ ಅದನ್ನ ನೀವು ಕ್ಲಿಯರ್ ಆಗಿ ನೋಡಿದ್ರೆ ಈ ಚಾಪ್ಟರ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಓಕೆ, ಬಿಡಿಸಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್. ಸೊ ಈ ಒಂದು ವಿಡಿಯೋನು ರೀಸೆಂಟಾಗಿ ಒಂದು 15ರಿಂದ 20 ದಿನದಾಗ ಅಪ್ಲೋಡ್ ಮಾಡಿದ್ದೀವಿ. ಸೊ ಈ ಒಂದು ಚಾಪ್ಟರ್ನ ನೀವು ಡಿಟೇಲ್ ಆಗಿ ನೋಡಿದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ವಶನ್ ಬರ್ಬೋದು. ಪ್ರಾಫಿಟ್ ಆ್ಯಂಡ್ ಲಾಸ್ ಬಗ್ಗೆ ಶಾರ್ಟ್ ಟೈಮ್ದಾಗ 1 ದಿನದಾಗ ರಿವಿಷನ್ ಆಗುತ್ತೆ ಎಲ್ಲ ಚಾಪ್ಟರ್ಗಳು. ಏನದಪ್ಪ? ಸೊ ಅ ಪರ್ಸನ್ ಬೈಸ್ ಅಂದ್ರೆ ಏನ್ರಿ? ಕೊಂಡುಕೊಳ್ಳೋದು.
ಕೊಂಡುಕೊಳ್ಳುವುದು. ಮಟೀರಿಯಲ್ ಅಂದ್ರೆ ಏನ್ರಿ ವಸ್ತು ಫಾರ್ ₹1200 ಆ್ಯಂಡ್ ಸೋಲ್ಡ್ ಅಂದ್ರೆ ಏನ್ರಿ ಮಾರುವುದು. ಸೋಲ್ಡ್ ಅಂದ್ರೆ ಏನ್ರಿ ಮಾರುವುದು ಫಾರ್ ₹1500. ದೆನ್ ಫೈಂಡ್ ದ ಪ್ರಾಫಿಟ್ ಪರ್ಸೆಂಟೇಜ್. ಸೊ ಒಬ್ಬ ವ್ಯಕ್ತಿ ಒಂದು ವಸ್ತುನ ಎಷ್ಟಕ್ಕೆ ತೊಗೊಂಡ್ರಿ ₹1200 ತಗೊಂಡನು. ಎಷ್ಟಕ್ಕೆ ಮಾರತಾನ್ರಿ ₹1500 ಮಾರತಾನ. ಎಷ್ಟು ಲಾಭ ಆಗತೈತ್ರಿ ₹300 ಲಾಭ ಆಗತೈತಿ. ಎಷ್ಟು ₹300 ಲಾಭ ಆಗತೈತಿ. ಸೊ ನಮ್ಗೆ ಪ್ರಾಫಿಟ್ ಪರ್ಸೆಂಟೇಜ್ ಶೇಕಡಾ ಲಾಭ ಅಂದ್ರೆ ಏನ್ರಿ 100ಕ್ಕೆ ಎಷ್ಟು. 100ಕ್ಕೆ ಎಷ್ಟು. ಸೊ ಎಕ್ಸ್ ಅಪೋಸಿಟ್ ಎಷ್ಟು ಅದ ರೀ 1200 ಐತಿ. ಉಳಿತು ಎಷ್ಟು ರೀ 100 × 300. ಸೊ 2 0 7 0 ಕ್ಯಾನ್ಸಲ್ ಆಯಿತು. 3 1 3 4 100 ಒಳಗೆ 4 ಭಾಗ ಮಾಡ್ರಿ ಎಷ್ಟು ಬರ್ತೈತಪ್ಪ 25% ಲಾಭ. ಎಷ್ಟು ರೀ 25% ಲಾಭ. ಸೊ ₹1200 ತೊಗೊಂಡ ₹1500 ಮಾರ್ರೆ ಎಷ್ಟು ರೀ ₹300 ಲಾಭ. ಸೊ ಶೇಕಡ ಅಂದ್ರೆ ಏನ್ರಿ 100ಕ್ಕೆ ಎಷ್ಟು. 25%. ಸೊ ನೆಕ್ಸ್ಟ್ ರೇಷಿಯೋ ಏನ್ರಿ ರೇಷಿಯೋ ಚಾಪ್ಟರ್ ಮೇಲೆ. ಸೊ ಅದಕ್ಕಿಂತ ಹಿಂದೆ ಇಲ್ಲೇ ಏನು ಕೇಳ್ಬೋದು ಪ್ರಾಫಿಟ್ ಪರ್ಸೆಂಟೇಜ್ ಕೇಳ್ಬೋದು. ನೆಕ್ಸ್ಟ್ ಲಾಸ್ ಪರ್ಸೆಂಟೇಜ್ ಕನ್ನಡ ಕೇಳ್ಬೋದು. ನೆಕ್ಸ್ಟ್ ಕಾಸ್ಟ್ ಪ್ರೈಸ್ ಆಗಿರ್ಬೋದು, ಸೇಲಿಂಗ್ ಪ್ರೈಸ್ ಆಗಿರ್ಬೋದು. ಇಲ್ಲೆಲ್ಲ ಕ್ವಶನ್ ಇಷ್ಟು ಕೇಳ್ತಾರೆ. ನೆಕ್ಸ್ಟ್ ಒಂದು ವಸ್ತುನ ಮಾಡೋದು 20% ನಷ್ಟ ಆಗ್ತದೆ, ಅದರಿಂದ 30% ಲಾಭ ಆಗ್ಬೇಕಾದ್ರೆ ಆ ವಸ್ತುನ ಎಷ್ಟಕ್ಕೆ ಮಾರ್ಬೇಕಂತನೂ ಕ್ವಶನ್ ಕೇಳ್ತಾರೆ. ಇಷ್ಟು ನೆನಪಿದ್ರೆ ಸಾಕು ಇಲ್ಲಿ. ನೆಕ್ಸ್ಟ್ ಕ್ವಶನ್ ರೇಷಿಯೋ ಫೈಂಡ್ ಎ ಬಿ. ಸೊ ನಮಗೇನು ಕೊಟ್ಟಾರೆ ಇಲ್ಲಿ ಎ ಅನುಪಾತ ಬಿ ಅನುಪಾತ ಸಿ ಕೊಟ್ಟಿದ್ದಾರೆ. ಎ ಅನುಪಾತ ಬಿ ಎಷ್ಟೈತ್ರಿ 3:4. ಸೊ ಇಲ್ಲಿ ನೆಕ್ಸ್ಟ್ ಸಿ ಕೊಟ್ಟಿಲ್ಲ, ಅಲ್ಲಿ ಏನು ಮಾಡ್ಬೇಕು ಸರ್ಕಲ್ ಹಾಕಬೇಕು. ನೆಕ್ಸ್ಟ್ ಬಿ ಅನುಪಾತ ಸಿ ಎಷ್ಟೈತ್ರಿ 5:7. ಇಲ್ಲಿ ಎ ಕೊಟ್ಟಿಲ್ಲ, ಇಲ್ಲೊಂದು ಏನು ಮಾಡ್ಬೇಕು ರೀ ಸರ್ಕಲ್ ಹಾಕಬೇಕು. ಸರ್ಕಲ್ ಪಕ್ಕದಲ್ಲಿ ಇರ್ತಕ್ಕಂಥ ಸಂಖ್ಯೆ ಇಲ್ಲಿ ಬರಿಬೇಕು, ಆಲ್ರೆಡಿ ಹೇಳಿದೆವು. ನೆಕ್ಸ್ಟ್ ಇಲ್ಲಿ ಏನು ಬರಿಬೇಕು ಸರ್ಕಲ್ ಪಕ್ಕದಲ್ಲಿ ಎಷ್ಟೈತಿ ನೋಡ್ರಿ 7 4 ಎಷ್ಟು ರೀ 28. 5 4 ಎಷ್ಟು ರೀ 20. 5 3 ಎಷ್ಟು ರೀ 15. ಏನು ಕೇಳ್ಯಾನು ಎ ಬಿ ಕೇಳ್ಯಾನು ಕಡ್ತಾ ಹೊಡೀರಿ 5 3 5 4. ಸೊ ಆನ್ಸರ್ ಎಷ್ಟಾಗ್ತದೆ ರೀ 3:4. ಎಷ್ಟಾಗ್ತದ 3:4. ನೆಕ್ಸ್ಟ್ ಕ್ವಶನ್ ಟ್ರೈನ್ ಪ್ರಾಬ್ಲಮ್ಸ್ ಅದ. ಯಾವ್ದ ಟ್ರೈನ್ ಪ್ರಾಬ್ಲಮ್ಸ್. ಸೊ ಭಾಳಷ್ಟು ಬಾರಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ ಅದ. ಸೊ ಸರಿಯಾಗಿ ನೋಡ್ರಿ ಎಲ್ಲರೂ. ಓಕೆ ಬಿಡಿಸೋಣ. ಸೊ ಟ್ರೈನ್ ಪ್ರಾಬ್ಲಮ್ಸ್ ಅಂತ ಬಂದಾಗ ನಿಮ್ಗೆಲ್ಲರಿಗೂ ಒಂದು ಟ್ರಿಕ್ಸ್ ಹೇಳ್ತೀನಿ ನೋಡ್ರಿ. ಫಸ್ಟ್ ಈ ರೀತಿ ವೈ ಅಂತ ಬರಿಬೇಕು, ಇಲ್ಲಿ ಎಲ್ ಅಂತ ಬರಿಬೇಕು, ಇಲ್ಲಿ ಟಿ ಅಂತ ಬರಿಬೇಕು, ಇಲ್ಲಿ ಎಸ್ ಅಂತ ಬರಿಬೇಕು. ಸೊ ಏನೈತ್ರಿ ಇದು LTS. ಆ ನಂತರ ನೆಕ್ಸ್ಟ್ ಎಲ್ ಅಂದ್ರೆ ಏನ್ರಿ ಲೆಂತ್, ಟಿ ಅಂದ್ರೆ ಏನ್ರಿ ಟೈಮ್, ಎಸ್ ಅಂದ್ರೆ ಏನ್ರಿ ಸ್ಪೀಡ್. ಎಲ್ ಅಂದ್ರೆ ಲೆಂತ್, ಟಿ ಅಂದ್ರೆ ಟೈಮ್, ಎಸ್ ಅಂದ್ರೆ ಏನ್ರಿ ಸ್ಪೀಡ್. ಸೊ ನಮಗೇನಾದ್ರೂ ಎಲ್ ಬೇಕಾಗಿತ್ತಂದ್ರೆ ಎಲ್ ಈಸ್ ಈಕ್ವಲ್ ಟು ಎಲ್ ಮೇಲೆ ಕೈ ಟ್ರೈನ್ ಕಂದೈತಿ ಟಿ ಇಂಟು ಎಸ್. ಏನು ಕಂದೈತ್ರಿ ಟಿ ಇಂಟು ಎಸ್. ಅದೇ ರೀತಿ ಟಿ ಬೇಕಾಗಿತ್ತಂದ್ರೆ ಟಿ ಮೇಲೆ ಕೈ ಟ್ರೈನ್ ಕಾಣ್ತೈತಿ L/S. ನಮಗೆ ಎಸ್ ಬೇಕಾಗಿತ್ತಂದ್ರೆ ಎಸ್ ಮೇಲೆ ಕೈ ಟ್ರೈನ್ ಕಾಣ್ತೈತ್ರಿ L/T. ಏನು ಕಾಣ್ತದ L/T. ನಮಗೇನು ಕೇಳಾರು ಸ್ಪೀಡ್ ಕೇಳಾರು. ಸ್ಪೀಡ್ ಈಸ್ ಈಕ್ವಲ್ ಟು ಏನಾಗ್ತದೆ ರೀ ನಿಮಗೆಲ್ಲ ಗೊತ್ತದ L/T. ಸ್ಪೀಡ್ ಈಸ್ ಈಕ್ವಲ್ ಟು ಏನ್ರಿ L/T. ಸೊ ಲೆಂತ್ ಎಷ್ಟದ ನೋಡ್ರಿ ಕರೆಕ್ಟಾಗಿ ಕಾಣಿಸ್ತಾ ಐತಿ. ಸೊ ಲೆಂತ್ ಎಷ್ಟದ ರೀ ಸೊ 300 ಮೀಟರ್ ಅದ. ಲೆಂತ್ ಎಷ್ಟದ ರೀ 300 ಮೀಟರ್. ಸ್ಪೀಡ್ ನೆಕ್ಸ್ಟ್ ಟೈಮ್ ಎಷ್ಟದ ರೀ 15. ಸೊ 15 1 15 2 0 ಎಷ್ಟು ರೀ 20 ಸೆಕೆಂಡ್. 20 ಮೀಟರ್ ಪರ್ ಸೆಕೆಂಡ್. ಸೊ ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಅದ. ಸೊ ಬಿಡಿಸಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಟ್ರೈನ್ ಪ್ರಾಬ್ಲಮ್ಸ್ ಮ್ಯಾಗಿನ್ನು ಸಾಕಷ್ಟು ಕ್ವಶನ್ಗಳನ್ನ ನಮ್ಮ ಆಲ್ರೆಡಿ ಕ್ಲಾಸ್ ಒಳಗೆ ಹಾಕಿದ್ದೀವಿ. ಅದೇ ರೀತಿಯಾಗಿ ರೆಗ್ಯುಲರ್ ಇನ್ನು ಮುಂದೆ ಒಂದು 2-3 ದಿನ ಯಾವ್ಯಾವ ಕ್ವಶನ್ಸ್ ನಿಮ್ಮ ಎಕ್ಸಾಮ್ದಾಗ ಬರ್ತಿರ್ತಲ್ಲ ಆ ಕ್ವಶನ್ಗಳನ್ನೆಲ್ಲ ಅನಲೈಸಿಸ್ ಮಾಡ್ತಿರ್ತೀವಿ ನಮ್ಮ ಚಾನಲ್ ಒಳಗೆ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯಲ್ಲಿ ಯಾರಾದರೂ ನಿಮ್ಮ ಸ್ನೇಹಿತರು ಪ್ರಿಪ್ರೇಷನ್ ಮಾಡತ್ತೀರ ಅಂದರೆ SSC ಆಗಿರ್ಬೋದು, ಅಗ್ನಿವೀರ ಫಿಸಿಕಲ್ಲು ನೀನು ಎಕ್ಸಾಮ್ ಓದ್ಕೊಳ್ಳೆ ಸ್ಟಾರ್ಟ್ ಮಾಡ್ತಿರ್ತೀವಿ. ಸೊ ಥ್ಯಾಂಕ್ ಯು. ಜೈ ಹಿಂದ್.